ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಶುದ್ಧ ಚತುರ್ದಶಿ, ಗುರುವಾರ. ದಿನಾಂಕ 30/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಗುರುವಾರ, ತಿಥಿ ಬಂದು ಚತುರ್ದಶಿ, ರಾತ್ರಿ 8 ಗಂಟೆ 5 ನಿಮಿಷವರೆಗೂ. ನಕ್ಷತ್ರ ಬಂದು ಚಿತ್ತಾ ನಕ್ಷತ್ರ, ರಾತ್ರಿ 1:20ವರೆಗೂ. ಯೋಗ ಬಂದು ವಜ್ರ, ಕರ್ಣ ಬಂದು ಗರಜೆ. ಇನ್ನು ರಾಹುಕಾಲ ಬಂದು ಈ ದಿನ 1:30ರಿಂದ 3, ಗುಳಿಕ ಕಾಲ ಬಂದು 9ರಿಂದ 10:30, ಅರ್ಧ ಪ್ರಹರಿ ಕಾಲ ಬಂದು 3ರಿಂದ 4:30, ಯಮಗಂಟೆ ಕಾಲ ಬಂದು 6ರಿಂದ 7:30 ಇರತಕ್ಕಂಥದ್ದು. ಅಮೃತ ಗಡಿಗೆಗಳು 12ರಿಂದ ಮಧ್ಯಾಹ್ನ 1:30 ಇರತಕ್ಕಂಥದ್ದು. ಇನ್ನು ದಿನ ವಿಶೇಷಕ್ಕೆ ಬಂದಾಗ ಈ ದಿನ ಚಾಂದ್ರ ನೃಸಿಂಹ ಜಯಂತಿ, ಅಂದರೆ ಈ ಚಾಂದ್ರಮಾನ ರೀತಿಯಲ್ಲಿ ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಈ ದಿನ ನಾರಸಿಂಹ ಜಯಂತಿ ಅಂತಕ್ಕಂಥ ಹಬ್ಬ ಇರತಕ್ಕಂಥದ್ದು. ಇನ್ನು ಎರಡನೇದಾಗಿ ಮೇಷರಾಶಿಗೆ ಬುಧನ ಪ್ರವೇಶ. ನೋಡಿ, ಇದನ್ನು ಪಕ್ಷಾಂತರ ಅಂತಾರೆ. ಅಂದರೆ ಒಂದು ಸರ್ತಿ ಬುಧನು ಸ್ಥಾನಪಲಟ ಮಾಡಿದ್ದಾನಂದರೆ ಆ ಬುಧನಿಗೆ ಸಂಬಂಧಿಸಿಕ್ಕಂಥ ಉಪಯೋಗಗಳೆಲ್ಲನೂ ಪ್ರತಿ ಗ್ರಹಕ್ಕೂ ಬದಲಾವಣೆ ಆಗ್ತಕ್ಕಂಥದ್ದು. ಬಹಳಷ್ಟು ಬದಲಾವಣೆಗಳು ನಡೀತಕ್ಕಂಥದ್ದು ಜನಗಳ ಜೀವನದಲ್ಲಿ ಎಲ್ಲ ಶುರುವಾಗ್ತಕ್ಕಂಥದ್ದು. ಅವುಗಳೆಲ್ಲ ಒಟ್ಟಿಗೆ ಸಂಗ್ರಹಿಸಿ ಈಗ ಈ ದಿನದ ಭವಿಷ್ಯ ಹೇಳ್ತೀವಿ ಅಂತಾರೆ. ಇನ್ನು ಈ ದಿನದ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸು ವ್ಯತ್ಯಯ, ಪ್ರಯಾಣದಿಂದ ನಷ್ಟ, ಬಂಧುಗಳ ಮಿಲನ. ಹೂವಿನ ಬೆಳೆಗಾರರು, ಹಣ್ಣು ಹಂಪಲು ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹೂವು ಹಣ್ಣು ತರಕಾರಿ ಮಾಡೋರಿಗೆ ಒಳ್ಳೆ ಲಾಭವಿರತಕ್ಕಂಥ ದಿನ ಆಗ್ತಕ್ಕಂಥದ್ದು. ನೀವು ಗುರುಪಾದುಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. ನಿಮ್ಮ ಅದೃಷ್ಟ ಸಂಖ್ಯೆ 4, ದಿಕ್ಕು ನೈಋತ್ಯ, ಬಣ್ಣ ಕಿತ್ತಳೆ. ಅಲ್ಲದ ವೃಷಭ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಗೃಹ ಸೌಖ್ಯ, ನೆಮ್ಮದಿ. ಯಾರೋ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಸುದ್ದಿಗಳು ಕೇಳ್ತಕ್ಕಂಥದ್ದು. ಈ ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು ಯಾರು ಬೆಳೀತಾರೆ ರೈತರು ಅವರಿಗೆ ಅವರು ಮಾರ್ತಕ್ಕಂಥ ವಸ್ತುಗಳ ಬೆಲೆಯಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು. ಯಾರು ತಂಪು ಪಾನೀಯಗಳು, ಐಸ್ ಕ್ರೀಮ್ಗಳು ಮಾಡ್ತಾರೆ ಅಂಗಡಿಗಳು ಇಟ್ಕೊಂಡು ಅವ್ರಿಗೆ ಒಳ್ಳೆಯದಾದ ವ್ಯಾಪಾರ ಆಗುತ್ತೆ ಇವತ್ತು. ದತ್ತಾತ್ರೇಯ ಸ್ತುತಿಯನ್ನು ಸ್ಮರಿಸಿ ಅಥವಾ ಪಠಿಸಿ ಅಥವಾ ಕೇಳಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಮಿಥುನ ರಾಶಿಗೆ ಬಂದಾಗ ಆದಾಯ ಹಾಗೂ ವ್ಯಯಗಳಲ್ಲಿ ಏರಿಕೆ. ಅದೇ ರೀತಿಯಲ್ಲಿ ವೃಥಾ ಕಿರಿಕಿರಿ, ಎಲ್ಲಿ ಹೋದರೂ ನೀವು ಕಿರಿಕಿರಿ ಮಾಡ್ಕೊಂಡು ಬರ್ತಾ ಇರ್ತಿರ್ತದ್ದು. ಯಾರೋ ಗುಡಿ ಕೈಗಾರಿಕೆಯಲ್ಲಿ ತೊಡಗಿರ್ತಾರೆ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವೀಳ್ಯದೆಲೆ ಬೆಳೆಗಾರರಿಗೆ, ತೆಂಗು ಹೂವು ಬೆಳೆಗಾರರಿಗೆ ಉತ್ತಮವಾದ ಲಾಭ ಇರತಕ್ಕಂಥದ್ದು. ಇನ್ನು ಚಿನ್ನ ಬೆಳ್ಳಿ ಆಭರಣಗಳು ಯಾರು ಮಾಡ್ತಾರೆ ಅವರಿಗೆ ಮಾಮೂಲಿಯಾಗಿ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರುಂ ಅಂದರೆ ಎಲ್ಲ ಗುರುಗಳಿಗೂ ಗುರು ಕೃಷ್ಣ ಪರಮಾತ್ಮನು. ಆತನನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಮಿಲನ, ಆದಾಯದಲ್ಲಿ ಏರಿಕೆ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ರಬ್ಬರು, ಟೀ, ಕಾಫಿ ಯಾರು ಬೆಳೀತಾರೆ ಪ್ಲಾಂಟರ್ಸು, ಆ ಪ್ಲಾಂಟರ್ಸ್ಗೆ ಉತ್ತಮವಾದ ಕಾರ್ಯಪ್ರಗತಿ ಸಿಗ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಉತ್ತಮವಾದ ಲಾಭ. ಈ ಗುರು ರಾಘವೇಂದ್ರ ನೀವು ಸ್ಮರಣೆ ಮಾಡಿ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ವ್ಯವಸಾಯ, ವ್ಯವಹಾರ, ವ್ಯಾಪಾರಗಳಲ್ಲಿ ಅಲ್ಪ ಹಿನ್ನಡೆ. ಯಾರೋ ಒಂದು ನಿರ್ದಿಷ್ಟವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಹಿನ್ನಡೆ ಕಾಣ್ತಕ್ಕಾಗ್ತದೆ. ಅದಲ್ಲದೆ ಆರ್ಥಿಕ ಕೊರತೆ, ದುಡ್ಡಿಗೆ ಹಣಕಾಸು ಕೊರತೆ ಏರ್ಪಡ್ತಕ್ಕಂಥದ್ದು. ಇದನ್ನು ನಿವಾರಿಸೋಕ್ಕೆ ತಿರುಗಾಟ ಮಾಡ್ತಕ್ಕಂಥದ್ದು, ಬಂಧುಗಳನ್ನ ಮಿಲನ ಮಾಡ್ತಕ್ಕಂಥದ್ದು ಇರ್ತದೆ. ಯಾರೋ ನೀರಾವರಿಯಲ್ಲಿ ರಾಗಿ, ಭತ್ತ, ಕಬ್ಬು ಬೆಳೀತಾರೆ ಅವರಿಗೆ ನೆಲಗಡಲೆ ಅವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳು ಇವತ್ತು ನೆರವೇರುತ್ತೆ. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಬ್ರಹ್ಮಚೇತನ ಪರಮ ಗುರುಗಳನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ದೂರದ ಪ್ರಯಾಣ, ಪ್ರಯಾಣದಿಂದ ಲಾಭ, ಬಂಧುಗಳ ಮಿಲನ. ಕಡಲೆ, ಅವರೆ, ತೊಗರಿ, ಹುರುಳಿ ಇಂತಹ ದ್ವಿದಳ ಧಾನ್ಯಗಳು ಯಾರು ಬೆಳೆದಿರ್ತಾರೆ ಅವ್ರಿಗೆ ಮಾರ್ಕೆಟಲ್ಲಿ ಒಳ್ಳೆ ಕಾಸು ಸಿಗ್ತಕ್ಕಂಥದ್ದು ಇವತ್ತು. ನೀವು ಯಾರು ಜವಳಿ ಗಾರ್ಮೆಂಟ್ಸೆಲ್ಲ ವ್ಯಾಪಾರ ಮಾಡ್ತಾರೆ ಅಂಗಡಿಗಳವರು ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸತ್ಯಸಾಯಿಯನ್ನು ಧ್ಯಾನಿಸಿ, ಸಾಯಿ ಈಶ್ವರಾಯ ಮಹೇ ಸತ್ಯದೇವಾಗಿದೆ ಮೇ ತನ್ನ ಸರ್ವ ಪ್ರಚೋದಯದಲ್ಲಿ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ.
ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಹಿಡಿದ ಕೆಲಸಗಳಲ್ಲಿ ಮಿಶ್ರ ಫಲ, ಮನೆಯಲ್ಲಿ ಶುಭ ಚಿಂತನೆ, ಹೈನುಗಾರಿಕೆಯಲ್ಲಿ ಲಾಭ. ಟೈಲರ್ಗಳು, ವಸ್ತ್ರ ವಿನ್ಯಾಸಕರಾಗಿರ್ತಾರೆ, ಅವರಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ನೀವು ಶಿರಡಿ ಸಾಯಿನಾಥನನ್ನು ಧ್ಯಾನ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಈ ದಿನ ವೃಶ್ಚಿಕ ರಾಶಿಗೆ ಬಂದಾಗ ಬುದ್ಧಿ ಕ್ಲೇಶ, ಬುದ್ಧಿ ಸ್ವಲ್ಪ ಕೊರತೆ ಆಗ್ತಕ್ಕಂಥದ್ದು, ವೃಥಾ ತಿರುಗಾಟ ಆಗ್ತಕ್ಕಂಥದ್ದು, ವ್ಯವಹಾರದಲ್ಲಿ ಕಿರಿಕಿರಿ. ಈ ಬೆಲ್ಲ ಹುಣಸೆ ಹಣ್ಣು ಯಾರು ಸ್ಟಾಕ್ ಮಾಡಿರ್ತಾರೆ ರೈತರು, ಅವರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮ್ಗಳು ಮಾಡೋರಿಗೆ ಒಳ್ಳೆ ಲಾಭ. ದತ್ತಾತ್ರೇಯನನ್ನು ಧ್ಯಾನಿಸಿ, ತ್ರಿಮೂರ್ತಿ ರೂಪವಾಗಿರ್ತಕ್ಕಂಥ ದತ್ತಾತ್ರೇಯನ ಧ್ಯಾನ ಮಾಡಿದ್ರೆ ನಿಮಗೆಲ್ಲ ಒಳ್ಳೆಯದಾಗತ್ತೆ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಕಾರ್ಯವಿಘ್ನ, ವಿತ್ತೀಯ ಕೊರತೆ, ವೃಥಾ ತಿರುಗಾಟ, ಮನಕ್ಲೇಶ, ನೀರಾವರಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ದಿನಸಿ ವ್ಯಾಪಾರ ಮಾಡ್ತಾರೆ, ರಿಟೇಲ್ ಟ್ರೇಡರ್ಸು, ಅವರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದು. ನೀವು ಜಾಗ್ರದ ಪಂಚಕ ತಸ್ಮಾತ್ ಜಾಗ್ರತ ಅಂತಕ್ಕಂಥ ಜಾಗ್ರತ ಪಂಚಕವನ್ನು ಕೇಳಿರಿ, ನಿಮಗೆ ಒಳ್ಳೆಯದಾಗ್ತದೆ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಹಣಕಾಸು ಪರಿಸ್ಥಿತಿಯ ಅಲ್ಪ ಸುಧಾರಣೆ, ಗೃಹ ಸೌಖ್ಯ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಬಾಳೆಕಾಯಿ ಬೆಳೀತಕ್ಕಂಥವ್ರು, ವೀಳ್ಯದೆಲೆ, ದಾಳಿಂಬೆ, ಪಪ್ಪಾಯಿ ಬೆಳೆಗಾರರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಹಾಲು ಹೂವು ಹಣ್ಣು ಯಾರೋ ಮಾಡ್ತಾರೆ ಅವರಿಗೆ ಒಳ್ಳೆಯದಾದ ವ್ಯಾಪಾರ ಇರ್ತಕ್ಕಂಥದ್ದು. ಯಾಜ್ಞವಲ್ಕ್ಯ ಸದ್ಗುರುಗಳನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದಾಯದಲ್ಲಿ ಏರಿಕೆ, ಹೆಚ್ಚಲಿರುವ ಕೆಲಸದ ಹೊರೆ, ಸ್ವಉದ್ಯೋಗಿಗಳಿಗೆ ಶುಭ, ತೋಟಗಾರಿಕೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಎಲ್ಲ ಕಾರ್ಯಗಳು ಶುಭವಾಗಿ ನೆರವೇರುತ್ತೆ ನಿಮಗೆ. ಎಲೆಕ್ಟ್ರಿಕಲ್ಸು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಯಾರು ಮಾಡ್ತಾರೆ ಅಂಗಡಿಗಳು, ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶ್ರೀ ರಾಮಾನುಜರ ಗುರುಗಳನ್ನು ಸ್ತುತಿ ಮಾಡಿರಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಆತ್ಮೀಯ ಸ್ನೇಹಿತರ ಮಿಲನ, ಗೃಹ ಸೌಖ್ಯ, ಮಕ್ಕಳಿಂದ ಶುಭ ಸುದ್ದಿ, ಮಾವು ಹಲಸು ಗೇರು ಬೀಜ ಬೆಳೆದಿರ್ತಕ್ಕಂಥ ರೈತರಿಗೆ ಉನ್ನತ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಕಟ್ಟಡ ಸಾಮಗ್ರಿಗಳು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮಧ್ವ ಸದ್ಗುರುಗಳನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಆತ್ಮೀಯರೇ, ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮೀಯರೇ, ನಿಮಗೆಲ್ಲರಿಗೂ ಸದ್ಗುರುಗಳ ಜಯದಿಂದ ಈ ದಿನ ಬಹಳ ಒಳ್ಳೆಯದಾಗಲಿ. ಅದೇ ರೀತಿ ಬುಧಗ್ರಹದ ಒಂದು ಚಲನೆಯ ಪ್ರಮಾಣಗಳು ನಿಮಗೆ ಒಳ್ಳೆಯದನ್ನು ತಂದುಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ, ಈ ದಿನದ ಸಾಯಿ ಸ್ಮೃತಿ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಜೈ ಶ್ರೀರಾಮ್.